ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರಮಾ ಪಟ್ಗರ್. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಇಂದು ಆಗಸ್ಟ್ 15. ನಮ್ಮ ಭಾರತ ದೇಶವು ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದು ಇಂದಿಗೆ ಯಶಸ್ವಿಯಾಗಿ 79 ವರ್ಷಗಳನ್ನು ಪೂರೈಸಿ 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದೆ. ಈ ಸುದೀರ್ಘ ಪಯಣದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಇತಿಹಾಸದ ಅಪ್ರತಿಮ ಶಕ್ತಿಗಳಾದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ತೀರ ಹೆಜ್ಜೆಗಳನ್ನು ಸ್ಮರಿಸಲು ಇಷ್ಟಪಡುತ್ತೇನೆ. ಆತ್ಮೀಯರೇ, ಈ ವರ್ಷದ ಸ್ವಾತಂತ್ರ್ಯದ ಆಚರಣೆಯು ವಂದೇ ಮಾತರಂ ಗೀತೆಯ 150 ವರ್ಷಗಳ ಸಂಭ್ರಮ, ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬ ಅದ್ಭುತ ಧ್ಯೇಯಗಳೊಂದಿಗೆ ನಡೆಯುತ್ತಿದೆ. ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವೆಂದರೆ ಕೇವಲ ಪುರುಷರ ಹೋರಾಟದ ಕಥೆಯಲ್ಲ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಕ್ರೂರ ಪಿರಂಗಿಗಳಿಗೆ ಎದೆಯೊಡ್ಡಿ ರಣರಂಗದಲ್ಲಿ ಧೀರತನದಿಂದ ಹೋರಾಡಿದ ವೀರ ನಾರಿಯರ ಕಥೆಯೂ ಕೂಡ ಇದರಲ್ಲಿದೆ. ಸ್ವಾತಂತ್ರ್ಯದ ಕಿಡಿ ಮೊದಲು ಹೊತ್ತಿಕೊಂಡಾಗ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಅನ್ಯಾಯದ ನೀತಿಯನ್ನು ಧಿಕ್ಕರಿಸಿ ನಿಂತ ಮೊಟ್ಟ ಮೊದಲ ಧೀಮಂತ ರಾಣಿ ನಮ್ಮ ಕರ್ನಾಟಕದ ಹೆಮ್ಮೆ ಕಿತ್ತೂರು ರಾಣಿ ಚೆನ್ನಮ್ಮ. ಆತ್ಮೀಯರೇ, ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಕತ್ತಿ ಹಿಡಿದು ಕುದುರೆ ಏರಿ ಇಡೀ ಬ್ರಿಟಿಷರ ಸೈನ್ಯವನ್ನೇ ನಡುಗಿಸಿದ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅವರ ಶೌರ್ಯ ಅಪ್ರತಿಮವಾದದ್ದು. ಇದೇ ವೇಳೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಲಕ್ನೋವಿನ ಬೇಗಂ ಹಜರತ್ ಮಹಲ್ ಅವರ ಕೊಡುಗೆ ಅಪಾರವಾದದ್ದು. ಹೋರಾಟವೆಂದರೆ ಕೇವಲ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಗಾಂಧೀಜಿಯವರ ಸತ್ಯಾಗ್ರಹದ ಹಾದಿಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಲಕ್ಷಾಂತರ ಮಹಿಳೆಯರು. ಭಾರತದ ಕೋಗಿಲೆ ಎಂದೇ ಕರೆಯಲ್ಪಡುವ ಸರೋಜಿನಿ ನಾಯ್ಡು ಅವರು ತಮ್ಮ ಅತ್ಯದ್ಭುತ ಕಾವ್ಯ ಮತ್ತು ಭಾಷಣಗಳ ಮೂಲಕ ಭಾರತದ ಜನರಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹೊತ್ತಿಸಿದರು. ಆತ್ಮೀಯರೇ, ಗಾಂಧೀಜಿಯವರ ನೆರಳಾಗಿ ಸ್ವತಃ ಕ್ರಾಂತಿಕಾರಿಯಾಗಿ ಹಲವಾರು ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ ಮಹಿಳೆ ಕಸ್ತೂರಿಬಾ ಗಾಂಧಿ. ವಿದೇಶಿ ನೆಲದಲ್ಲಿ ನಿಂತು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ಕ್ರಿಸ್ತಶಕ 1907ರಲ್ಲಿ ಜರ್ಮನಿಯ ನೆಲದಲ್ಲಿ ನಮ್ಮ ಭಾರತದ ಮೊದಲ ರಾಷ್ಟ್ರ ಧ್ವಜವನ್ನು ಹಾರಿಸಿದ ಮಹಿಳೆ ಮೇಡಂ ಕಾಮ. ಆತ್ಮೀಯರೇ, ಕ್ರಿಸ್ತಶಕ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಅಪ್ರತಿಮ ಧೈರ್ಯದಿಂದ ಮುಂಬೈನ ಮೈದಾನದಲ್ಲಿ ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಿದ ಮಹಿಳೆ ಸ್ವಾತಂತ್ರ್ಯದ ಚಳುವಳಿಯ ಗ್ರ್ಯಾಂಡ್ ಓಲ್ಡ್ ಲೇಡಿ ಅರುಣಾ ಅಸಫ್ ಅಲಿ. ಬ್ರಿಟಿಷರ ವಿರುದ್ಧ ರಹಸ್ಯವಾಗಿ ಭೂಗತ ರೇಡಿಯೋ ಕೇಂದ್ರವನ್ನು ನಡೆಸಿ ಕ್ರಾಂತಿಯ ಸಂದೇಶವನ್ನು ದೇಶಾದ್ಯಂತ ಹರಡಿದ ಮಹಿಳೆ ಉಷಾ ಮೆಹ್ತಾ. ಆತ್ಮೀಯರೇ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಕರುನಾಡಿನ ಮಹಿಳೆಯರ ಕೊಡುಗೆಯೂ ಕಡಿಮೆ ಇಲ್ಲ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರಿಂದ ಬಂಧನಕ್ಕೊಳಪಟ್ಟ ಮಂಗಳೂರಿನ ಕಮಲಾದೇವಿ ಚಟ್ಟೋಪಾಧ್ಯಾಯ, ಮಹಿಳೆಯರನ್ನು ಸಂಘಟಿಸಿ ಹೋರಾಟಗಾರರಿಗೆ ಆಶ್ರಯವನ್ನು ನೀಡಿದ ಉಮಾಬಾಯಿ ಕುಂದಾಪುರ, ಹಳ್ಳಿಗಳಲ್ಲಿ ತೆರಿಗೆ ನಿರಾಕರಣೆ ಚಳುವಳಿಯಲ್ಲಿ ಭಾಗವಹಿಸಿದ ಬಳ್ಳಾರಿ ಸಿದ್ದಮ್ಮ, ಶಿವಪುರ ಧ್ವಜ ಸತ್ಯಾಗ್ರಹದ ಸಿಮ್ಮಿಣಿ ಎಂದೇ ಕರೆಯಲ್ಪಡುವ ಯಶೋಧರ ದಾಸಪ್ಪ ಇವರೆಲ್ಲರ ತ್ಯಾಗ ಎಂದೆಂದಿಗೂ ಅಮರ. ಆತ್ಮೀಯರೇ, 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವ ನಾವೆಲ್ಲರೂ ಒಂದು ಮಹತ್ವದ ಕಾಲಘಟ್ಟದಲ್ಲಿದ್ದೇವೆ.
2047ರ ವೇಳೆಗೆ ನಾವು ನಮ್ಮ ಭಾರತವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಅಂದು ಆ ವೀರ ತಾಯಂದಿರು ತಮ್ಮ ಸಂಸಾರ ಸುಖ ಎಲ್ಲವನ್ನು ಬದಿಗಿಟ್ಟು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹರಿಸಿದ ರಕ್ತ, ಕೊಟ್ಟ ಬಲಿದಾನದ ಫಲವೇ ಇಂದಿನ ನಮ್ಮ ಸ್ವಾತಂತ್ರ್ಯ. ಇಂದು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಮಾನ ಗೌರವ, ಸುರಕ್ಷತೆ ಹಾಗೂ ಉನ್ನತ ಅವಕಾಶಗಳನ್ನು ನೀಡಿದರೆ ಮಾತ್ರ ಆ ವೀರ ತಾಯಂದಿರಿಗೆ ನೀಡಿದ ನಿಜವಾದ ಗೌರವ. ಆತ್ಮೀಯರೇ, ಬನ್ನಿ ಎಲ್ಲರೂ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪಾವನ ದಿನದಂದು ಆ ವೀರ ನಾರಿಯರ ದೇಶ ಪ್ರೇಮದ ಆದರ್ಶಗಳನ್ನು ನಮ್ಮ ಎದೆಯಲ್ಲಿ ತುಂಬಿಕೊಳ್ಳೋಣ. ನವ ಭಾರತ ನಿರ್ಮಾಣಕ್ಕಾಗಿ ಕೈ ಜೋಡಿಸೋಣ ಎಂದು ಹೇಳುತ್ತಾ ನನ್ನ ಈ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಧನ್ಯವಾದಗಳು.